everyone fine. ಎಲ್ಲ ಎಕ್ಸಿಟ್ ಪೋಲ್ಗಳು ತಲೆ ಕೆಳಗಾಗ್ತವೆ, ನೋಡ್ತಾ ಇರಿ. ಚನ್ನಪಟ್ಟಣದಲ್ಲಿ ಗೆಲ್ಲೋದೇ ಕಾಂಗ್ರೆಸ್. DCM DK ಶಿವಕುಮಾರ್ ಅವರ ಅಭಿಪ್ರಾಯ ಇದು. ಮಹಾರಾಷ್ಟ್ರದಲ್ಲೂ ಗೆಲ್ತೇವೆ, ಇಲ್ಲಿ ಕೂಡ ನಾವು ಗೆಲ್ತೀವಿ, ನೋಡ್ತಾ ಇರಿ ನೀವು. ಎಕ್ಸಿಟ್ ಪೋಲ್ ನಾವು ನಂಬಲ್ಲ, ವೆಯ್ಟ್ ಮಾಡೋಣ. ಇನ್ನೇನು ಕೆಲವು ಗಂಟೆಗಳಲ್ವಾ. ಚನ್ನಪಟ್ಟಣದಲ್ಲಿ ಗೆಲ್ಲೋದೇ ಕಾಂಗ್ರೆಸ್. ಜಾರ್ಖಂಡ್ ಚುನಾವಣೆ ಬಗ್ಗೆ ನನಗೆ ಗೊತ್ತಿಲ್ಲಪ್ಪ. ಮಹಾರಾಷ್ಟ್ರದಲ್ಲಂತೂ ನಾವು ಗೆದ್ದೇ ಗೆಲ್ತೀವಿ, ಚನ್ನಪಟ್ಟಣ ನಾವು ಗೆದ್ದೇ ಗೆಲ್ತೀವಿ, ನೋಡ್ತಾ ಇರಿ ಅಂತ ಹೇಳಿ DK ಶಿವಕುಮಾರ್ ಮಾತನಾಡಿದ್ದಾರೆ. ಮುರುಡೇಶ್ವರದಲ್ಲಿ DCM DK ಶಿವಕುಮಾರ್ ಅವರ ಹೇಳಿಕೆ. ಅನೇಕ ದೇವಸ್ಥಾನಗಳನ್ನು ಅವರು ಭೇಟಿ ಕೊಟ್ಟು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುರುಡೇಶ್ವರದಲ್ಲಿ DK ಶಿವಕುಮಾರ್ ಅವರು ಹೇಳಿದ್ದಾರೆ. ನಾಳೆಯ ಫಲಿತಾಂಶದ ಬಗ್ಗೆ ಮಧು ಬಂಗಾರಪ್ಪ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಮೀಕ್ಷೆ 3 ಪಕ್ಷಕ್ಕೆ ಒಂದೊಂದು ಅಂತ ಹೇಳ್ತಾ ಇವೆ. 3 ಕ್ಷೇತ್ರಗಳಲ್ಲಿಯೂ ಕಾಂಗ್ರೆಸ್ ಪರ ಜನಾಭಿಪ್ರಾಯ ಇದೆ ಅಂತ ಹೇಳಿ ಸಚಿವರು ಮಾತಾಡಿದ್ದಾರೆ. ಫಲಿತಾಂಶ ಗೆದ್ದೇ ಗೆಲ್ತೀವಿ. ಈಗ ನಿಮ್ಮ ಏನು ಎಕ್ಸಿಟ್ ಪೋಲ್ ಬರ್ತಾ ಇದೆಯಲ್ಲ, ಅದು ರಿವರ್ಸ್ ಆಗ್ತದೆ. ನಾನು ರೆಕಾರ್ಡ್ ಹೇಳ್ತಾ ಇದ್ದೀನಿ, ಕ್ಲೀನ್ ಆಗಿ ಹೇಳ್ತೀನಿ, ಇದನ್ನ ತೋರಿಸ್ಬೇಕು ನೀವು. ಎಕ್ಸಿಟ್ ಪೋಲ್ ಫಲಿತಾಂಶ ರಿವರ್ಸ್ ಆಗ್ತದೆ. ಮಹಾರಾಷ್ಟ್ರ ನೋಡಪ್ಪ, ನನಗೆ ಮಹಾರಾಷ್ಟ್ರದ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಹೋಗಿ ಪ್ರಚಾರ ಮಾಡಿ ಬಂದಿದ್ದೀನಿ, ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಮ ಜನಕ್ಕೆಲ್ಲ ಇದೆ. ಖರ್ಗೆ ಸಾಹೇಬರು ಕೂಡ ಹೇಳಿದ್ರು, ವಿತಿನ್ ಮಾರ್ಜಿನ್ ಅಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡ್ತೀವಿ ಅಂತ. ಬೇರೆ ಕಡೆಗೆ ಹೋಗಿದ್ರು. ನನಗೆಲ್ಲೋ ಒಂದು ರೀತಿಯಲ್ಲಿ ವಿಶ್ವಾಸ ಇದೆ. ಮತದಾರರು ಯಾರು ಅವರಿಗೆ ಕೈಗೆ ರೆಗ್ಯುಲರ್ ಆಗಿ ಸಿಗ್ತಾರೆ, ಸೋತರೇನು ಕೂಡ ಅವ್ರ ಜೊತೆಗೆ ಯಾರಿದ್ರು ಅವರನ್ನ ಗೆಲ್ಲಿಸ್ತಾರೆ ಅಂತಕ್ಕಂಥದ್ದು ಒಂದು ಭಾವನೆ ಎದ್ದು ಕಾಣಿಸ್ತಾ ಇತ್ತು. ನಾನು ಹೋದಾಗ, ನಾನು ಬರೀ ಒಂದೇ ದಿವಸ ಅಲ್ಲಿ ಹೋಗೋಕ್ಕಾಗಿದ್ದು, ಜಾಸ್ತಿ ಇಲ್ಲ. ಶಿಗ್ಗಾಂವಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬಹಳ ಒಲವಿದೆ. ಅಭ್ಯರ್ಥಿಗಿಂತ ಯಾರು ಬೊಮ್ಮಾಯಿಯವ್ರ ಮಗ ನೋಡಿದಾಗ ಎಲ್ಲೋ ಕಾಂಗ್ರೆಸ್ ಬಗ್ಗೆ, ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಮನೆಗೆ ಹೋಗ್ತಕ್ಕಂಥದ್ದು, ಮತ್ತು ಜನರು ವಾಪಸ್ ಅದನ್ನಿಲ್ಲ ಸರ್ ಸಹಕಾರ ಮಾಡಿದೆ ಕಾಂಗ್ರೆಸ್.